ಟೀಮ್ ಇಂಡಿಯಾದಲ್ಲಿ ನೋಡಕ್ ಬಂದ್ರೆ ಎಲ್ಲ ಫಾರ್ಮಲ್ಲಿ ಇದ್ದಾರೆ. ನೆನ್ನೆ ಸೆಮಿಫೈನಲ್ಸ್ ಕೂಡ ಚೆನ್ನಾಗಿ ಆಡಿದ್ರು. ಅಭಿಷೇಕ್ ಶರ್ಮಾ ಒಬ್ಬ ಫಾರ್ಮಲ್ಲಿ ಇಲ್ಲ. ಅವನು ಫಾರ್ಮಿಗೆ ಬಂದ್ರೆ ಇನ್ನೂ ಜಾಸ್ತಿ ಟಾರ್ಗೆಟ್ ಸೆಟ್ ಮಾಡ್ಬೋದು. 200+ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಮತ್ತೆ ಬೌಲಿಂಗ್ ಲೈನಪ್ ಅಂತ ಬಂದ್ರೆ ಬೌಲಿಂಗಲ್ಲಿ ವರುಣ್ ಚಕ್ರವರ್ತಿ, ಬೂಮ್ರಾ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ, ದೂಬೆ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾನೆ, ಬೌಲಿಂಗ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾನೆ. ಆಮೇಲೆ ಸಂಜು ಸ್ಯಾಮ್ಸನ್ ಅಂತ ಬಂದ್ರೆ ಅವನಂತೂ ಫುಲ್ ಅಲ್ಟಿಮೇಟ್ ಫಾರ್ಮಲ್ಲಿ ಇದ್ದಾನೆ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಯಾವ ಪಿಚ್ಚಲ್ಲಿ ಬೇಕಾದ್ರೂ ಎಲ್ಲರೂ ಫಾರ್ಮಲ್ಲಿ ಇದ್ದರೆ ಯಾವ ಪಿಚ್ ಇದ್ರೂ ಕೂಡ ಆರಾಮಾಗಿ ಸ್ಕೋರ್ ಮಾಡ್ಬೋದು, ಟಾರ್ಗೆಟ್ ಜಾಸ್ತಿ ಸೆಟ್ ಮಾಡ್ಬೋದು. ಆಮೇಲೆ ನ್ಯೂಜಿಲ್ಯಾಂಡ್ ಮೇಲೆ ಆರಾಮಾಗಿ ಗೆಲ್ಬೋದು. ಚೇಸ್ ಮಾಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅಭಿಷೇಕ್ ಶರ್ಮಾನು ಫಾರ್ಮಲ್ಲಿ ಇದ್ದರೆ 200+ ಆರಾಮಾಗಿ ಮಾಡ್ತಾರೆ. ಚೇಸ್ ಮಾಡೋದು ಅಂತ ಬಂದರೆ ಮಾಡ್ತಾರೆ. ನ್ಯೂಜಿಲ್ಯಾಂಡ್ಗೆ 170, 180 ಮಾಡ್ತಾರೆ. ಚೇಸ್ ಮಾಡೋದು ಆರಾಮಾಗಿ ಮಾಡ್ತಾರೆ. ಆಮೇಲೆ ರನ್ ಟಾರ್ಗೆಟ್ ಕೂಡ ಫಸ್ಟ್ ಬ್ಯಾಟಿಂಗ್ ಇದೆ, ರನ್ ಟಾರ್ಗೆಟ್ ಕೂಡ ಜಾಸ್ತಿ ಸೆಟ್ ಮಾಡ್ತಾರೆ. ಸಂಪ್ರೀತಾ ಸೆಮಿಫೈನಲ್ ಗೆದ್ದಿದ್ದಾರೆ. ತುಂಬ ಚೆನ್ನಾಗಿ ಆಡಿದಾರೆಲ್ಲ. ಹೈ ಸ್ಕೋರಿಂಗ್ ಮ್ಯಾಚ್ ಇತ್ತು, ಪ್ರೆಷರ್ ಸಮೇತ ಇತ್ತು. ಬಟ್ ಎಲ್ಲ ಪ್ಲೇಯರ್ಸ್ ಅದನ್ನ ಹೋಲ್ಡ್ ಮಾಡಿದ್ದಾರೆ. ಎಲ್ಲ ಪ್ಲೇಯರ್ಸು ತುಂಬ ಅಮೇಸಿಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸಂಜು ಸ್ಯಾಮ್ಸನ್ ಲಾಸ್ಟ್ 2 ಮ್ಯಾಚಸ್ಸಿಂದ ಸಖತ್ತಾಗಿ ಆಡ್ತಿದ್ದಾರೆ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಸೊಕ್ಕದ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ. ಪ್ರೆಷರ್ ಇದ್ದಿದ್ದ ಮ್ಯಾಚಲ್ಲೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಬೌಲರ್ಸ್ ಚೆನ್ನಾಗಿ ಮಾಡ್ತಿಲ್ಲ ಅನಿಸ್ಬೋದು, ಬಟ್ ಪ್ರೆಷರ್ ಇತ್ತು ಆ ಪಿಚ್ಚಲ್ಲಿ. ಜಸ್ಪ್ರೀತ್ ಬುಮ್ರಾ ಅಂತೂ ಅಮೇಸಿಂಗ್ ಬೌಲರ್. ನಮ್ಮ ಕಡೆ ಯಾವಾಗ ಪ್ರೆಷರ್ ಬೀಳುತ್ತೋ ಅವ್ರು ಬಂದು ಅದನ್ನು ದೂರ ಮಾಡ್ತಾರೆ ಇಂಡಿಯಾ ಪ್ರೆಷರ್ನ. ಶಿವಮ್ ದುಬೆ ಅಂತೂ ಈ ಸೀರೀಸ್ ಪೂರ್ತಿ ಔಟ್ಸ್ಟ್ಯಾಂಡಿಂಗ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಸೊ ಇಂಡಿಯಾ ಕ್ವಾಲಿಫೈ ಆಗಿದ್ದಾರೆ ಫೈನಲ್ಸಿಗೆ. ಇನ್ನೇ ಅಕ್ಷರ್ ಪಟೇಲ್ ಅಮೇಸಿಂಗ್ ಕ್ಯಾಚಸ್ ಹಿಡಿದ್ರು. ಫೀಲ್ಡಿಂಗ್ ಡಿಪಾರ್ಟ್ಮೆಂಟು ಇಂಪ್ರೂವ್ ಆಗಿದೆ. ಜೇಕೋಬ್ ಬೆಥೆಲ್ ನ್ಯೂಜಿಲ್ಯಾಂಡ್ ಡೇಂಜರ್ ಅನ್ಸುತ್ತೆ, ಬಟ್ ಕ್ರಿಕೆಟ್ ಈಸ್ ಅ ಗೇಮ್ ಆಫ್ ಅನ್ಸರ್ಟನಿಟಿ. ಎನಿ ಟೈಮಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಬಟ್ ವಿ ಆರ್ ರಿಯಲಿ ಹೋಪಿಂಗ್ ಫಾರ್ ದಿ ಬೆಸ್ಟ್. ಯಾಕಂದರೆ ನಮ್ಮ ಬಾಯ್ಸ್ ಎಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ, ಎಲ್ಲ ಫಾರ್ಮಲ್ಲಿ ಇದ್ದಾರೆ. ಆ್ಯಂಡ್ ಇಂಡಿಯಾದಲ್ಲೇ ನಡೀತಿರೋದು. ಸೊ ಎಲ್ಲರೂ ಹೋಪ್ ಇದೆ, ಹಿಸ್ಟ್ರಿನ ರಿಪೀಟ್ ಮಾಡ್ತೀವಿ ಅಂತ. ಸೊ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಧ್ರುವ ಎಸ್ ಪೂಜಾರ್. ಮ್ಯಾಚ್ ಇದೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್. ಇಂಡಿಯಾ ತುಂಬ ಚೆನ್ನಾಗಿ ಆಟ ಆಡ್ತಿದೆ. ಸೊ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಸ್ಕೈ ಆಗಿರ್ಬೋದು, ಅಥವಾ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಎಲ್ಲರದ್ದು ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ. ಅಭಿಷೇಕ್ ಶರ್ಮಾ ಅವರು ಫಾರ್ಮಲ್ಲಿ ಬಂದರೆ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಇನ್ನು ಬೌಲಿಂಗ್ ಯೂನಿಟ್ ಅಂತ ಬಂದರೆ ಬೂಮ್ರಾ, ನಮ್ಮ ಹತ್ರ ವರುಣ್ ಚಕ್ರವರ್ತಿ ಅವರಿದ್ದಾರೆ, ತುಂಬ ಚೆನ್ನಾಗಿ ಆಡ್ತಾರೆ. ವರ್ಲ್ಡ್ ನಂಬರ್ 1 ಬೌಲರ್ ಆಗಿದ್ದಾರೆ ಅವರು. ಸೊ ನೆಕ್ಸ್ಟು ಅಕ್ಷರ್ ಪಟೇಲ್ ಅವರಿದ್ದಾರೆ, ಶಿವಮ್ ದುಬೆ ಅವರು ಆಲ್ರೌಂಡರ್ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಅವ್ರದ್ದು ಬೌಲಿಂಗ್ ಚೆನ್ನಾಗಿದೆ. ಸೊ ಇದೇ ಫಾರ್ಮ್ ಕಂಟಿನ್ಯೂ ಮಾಡ್ತಾ ಹೋದರೆ ಹೋದ್ಸಲ ಇಂಗ್ಲೆಂಡ್ ಜೊತೆ ಅವ್ರು ಆಡ್ಬಿಟ್ಟು ಹೆಂಗೆ ಗೆದ್ದಿದ್ದಾರೋ ಹಾಗೆ ಫೈನಲ್ಸಲ್ಲೂ ನ್ಯೂಜಿಲ್ಯಾಂಡ್ ಜೊತೆ ಆಡ್ಬಿಟ್ಟು ಅವ್ರು ಗೆಲ್ತಾರೆ ಅನ್ನೋ ನಂಬಿಕೆ ನಮಗಿದೆ. 3ನೇ ಸಲ ನಮಗೆ ಟ್ರೋಫಿ ಬರುತ್ತೆ ಅಂತ ತುಂಬ ಕಾನ್ಫಿಡೆನ್ಸಲ್ಲಿ ಇದ್ದೀವಿ. ಸೊ ಟ್ರೋಫಿ ತೊಗೊಂಡು ಬರ್ತೀರಾ ಅಂತ ಅಂದ್ಕೊಂಡಿದ್ವಿ. ಆಲ್ ದ ಬೆಸ್ಟ್ ಇಂಡಿಯಾ. ಥ್ಯಾಂಕ್ ಯು. ನನ್ನ ಹೆಸರು ಜಮುನಾ. ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ದು ಮ್ಯಾಚ್ ಇದೆ. ಸೆಮೀಸಲ್ಲಿ ಇಂಡಿಯಾ ಇಂಗ್ಲೆಂಡ್ನ 7 ರನ್ಸಿಂದ ಸೋಲಿಸಿದೆ. ಹಾಗಾಗಿ ಈ ಫೈನಲ್ಸಲ್ಲಿ ಕೂಡ ಚೆನ್ನಾಗಿ ಆಡ್ತಾರೆ, ಗೆಲ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬೌಲಿಂಗಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಇಂಡಿಯಾದವರು. ಹಾಗೆ ಫಾರ್ಮಲ್ ಕೂಡ ಇದ್ದಾರೆ. ಶಿವಮ್ ದುಬೆ, ಆಮೇಲೆ ಸ್ಯಾಮ್ಸನ್ ಜಾನ್ಸನ್ನು, ಈ ಥರ ಬೌಲರ್ಸ್ಗಳೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಮತ್ತು ಬ್ಯಾಟಿಂಗಲ್ಲೂ ತುಂಬ ಫಾರ್ಮಲ್ ಇದ್ದಾರೆ ಇಂಡಿಯಾ. ಹಾಗಾಗಿ ಗೆಲ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ನನ್ನ ಫೇವ್ರೆಟ್ ಕ್ರಿಕೆಟರ್ ಬಂದುಬಿಟ್ಟು ಶಿವಮ್ ದುಬೆ ಅಂತ. ಅವರು ಜಾಸ್ತಿ 50 ರನ್ಸ್ಗಿಂತ ಜಾಸ್ತಿ ಹೊಡಿಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ನನ್ನ ಹೆಸರು ರಾಧಿಕಾ ಎಂ.ಕೆ. ಈ ಸೆಮಿಫೈನಲ್ಸಲ್ಲಿ ಇಂಡಿಯಾ ಮತ್ತು ಇಂಗ್ಲೆಂಡ್ ಇತ್ತು. ಅದರಲ್ಲಿ ಇಂಡಿಯಾ ತುಂಬ ಚೆನ್ನಾಗಿ ಆಡಿದ್ರು ಕೂಡ. ಅದೇ ಥರ ಈ ಫೈನಲ್ಸಲ್ಲಿ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಇದೆ. ಅದಕ್ಕೂ ಕೂಡ ಈ ಸತಿ 3rd ಟೈಮ್ ಕಪ್ ವಿನ್ ಆಗಲಿ, ಟ್ರೋಫಿ ನಮ್ಮದೇ ಆಗಲಿ ಅಂತ ತುಂಬ ಕಾಯ್ತಾ ಇದ್ದೀವಿ ಕೂಡ. ಈ ಸತಿ ಇಂಡಿಯಾದಲ್ಲಿ ಬೌಲಿಂಗ್ ತುಂಬ ಚೆನ್ನಾಗಿದೆ ಬ್ಯಾಟಿಂಗ್ ಕಂಪೇರ್ ಮಾಡಿದ್ರೆ. ಬಟ್ ಬ್ಯಾಟಿಂಗಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಮತ್ತು ಸ್ಕೈ ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಹೋಪ್ ಈ ಸತಿನೂ ಕೂಡ 3rd ಟೈಮ್ ಟ್ರೋಫಿ ನಮ್ಮದೇ ಆಗಲಿ ಅಂತ ಹೋಪ್ಸ್ ಇದೆ. ಸೊ ಆಲ್ ದ ಬೆಸ್ಟ್ ಇಂಡಿಯಾ. ದಿವ್ಯಾ ಅಂತ. ನನ್ನ ಹೆಸರು ಸಾಗರ್ ಅಂತ. ಇಂಡಿಯಾ ಇಲ್ಲಿ ತನಕ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಒಂದು ಮ್ಯಾಚನ್ನು ಸೌತ್ ಆಫ್ರಿಕಾ ಮೇಲೆ ಸೋತಿದ್ದಾರೆ. ಬಟ್ ಅದಾದಮೇಲೆ ಕನ್ವಿನ್ಸಿಂಗ್ ವಿಕ್ಟ್ರಿ ಇದೆ. ಅಫ್ಕೋರ್ಸ್ ಅಹಮದಾಬಾದಲ್ಲಿ ಗೆಲ್ತಾರೆ ಇಂಡಿಯಾ. ಸೊ ಆಲ್ ದಿ ಬೆಸ್ಟ್ ಇಂಡಿಯಾ. ಟೀಮ್ ಎಲ್ಲ ಚೆನ್ನಾಗಿದೆ. ಫುಲ್ ಡೆಪ್ ಬ್ಯಾಟಿಂಗ್ ಇದೆ, ಬೌಲಿಂಗ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾ ಇದ್ದಾರೆ ಕ್ರಿಕೆಟು. ಆಲ್ ದಿ ಬೆಸ್ಟ್ ಇಂಡಿಯಾ. ಥ್ಯಾಂಕ್ಸ್. ಸಾಗರ್. ಇಂಡಿಯಾ ಮತ್ತು ಇಂಗ್ಲೆಂಡ್ ಮ್ಯಾಚ್ ಆಯಿತು. ಅದರಲ್ಲಿ ಇಂಡಿಯಾ ವಿನ್ ಆಗಿದೆ. ಬೌಲಿಂಗ್ ಆಗಲಿ ಬ್ಯಾಟಿಂಗ್ಲಿ ಚೆನ್ನಾಗಿ ಮಾಡಿದ್ದಾರೆ. ಫೈನಲ್ ಮ್ಯಾಚ್ ಇದೆ, ಅದರಲ್ಲೂ ಅಷ್ಟೇ ಇಂಡಿಯಾ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ವಿ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ವಿನ್ ಆಗಲಿ. ಆಲ್ ದ ಬೆಸ್ಟ್. ನನ್ನ ಹೆಸರು ನೇಹಾ.
ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ ಸೆಮಿಫೈನಲ್ಸ್ನಲ್ಲಿ ಭಾರಿ ಜಯವನ್ನು ಗಳಿಸಿದ್ದೀರಾ ಇಂಗ್ಲೆಂಡ್ ಮೇಲೆ. ಸೊ ಎಲ್ಲ ಪ್ಲೇಯರ್ಸು ಒಳ್ಳೆ ಫಾರ್ಮಲ್ಲಿದ್ದೀರಾ. ಎಸ್ಪೆಷಲಿ ಬ್ಯಾಟಿಂಗಲ್ಲಿ ಸಂಜು ಸ್ಯಾಮ್ಸನ್ ಅವರು ಹೋದ ಸರಿ 95 ಮಾಡಿದರು, ಈ ಸರಿನೂ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಬಾಲಿಂಗಲ್ಲಿ ಬೂಮ್ರಾ ಅವರು ಭಾಳ ಚೆನ್ನಾಗಿ ಬಾಲಿಂಗ್ ಮಾಡಿದ್ದಾರೆ. ಅಕ್ಷರ್ ಪಟೇಲ್ ಅವ್ರ ಕ್ಯಾಚ್ ಇರ್ಬೋದು, ಎಲ್ಲ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಆಲ್ಸೋ ಫೈನಲ್ಸಿಗೆ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ನ್ಯೂಜಿಲ್ಯಾಂಡ್ ಮೇಲೆ ಭಾರಿ ಜಯವನ್ನು ಗಳಿಸಿ ದೇಶಕ್ಕೆ ಕೀರ್ತಿ ತಂದುಕೊಡುವ ಹಾಗೆ ಮಾಡಿ. ಅಭಿಷೇಕ್ ಸ್ವಲ್ಪ ಫಾರ್ಮಲ್ಲಿ ಇಲ್ಲ, ಹೋದ 2 ಪಂದ್ಯದಿಂದ ನೋಡಿದರೆ. ಸಂಜು ಸ್ಯಾಮ್ಸನ್ ಅವರು ಒಳ್ಳೆ ನೇತೃತ್ವವನ್ನು ವಹಿಸಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ಇಶಾನ್ ಕಿಶನ್ ಅವರು ಎಲ್ಲ ಆಡ್ತಾ ಇದ್ದಾರೆ. ಬಾಲಿಂಗ್ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಗಿ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬೂಮ್ರಾ ಅವರು ಹೇಳೋದೇ ಬೇಡ, ಅವರು ಯಾವಾಗಲೂ ಒಂಥರ ಸ್ಟಾರ್ ಇದ್ದಂಗೆ ಇಂಡಿಯಾ ಟೀಮ್ ಕ್ರಿಕೆಟಿಗೆ. ಬಾಲಿಂಗಲ್ಲಿ ಯಾರ್ಕರ್ಗಳನ್ನು ಹಾಕಿ ಎಷ್ಟೋ ಜನನ ಔಟ್ ಮಾಡಿದ್ದಾರೆ. ಅವರ 500ನೇ ವಿಕೆಟ್ ಸಹ ಮೊನ್ನೆ ಆಯಿತು. ಅರ್ಜುನ್ ಅಂತ ನನ್ನ ಹೆಸರು. ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಮ್ಯಾಚಲ್ಲಿ ಐ ವಿಶ್ ಇಂಡಿಯಾ ಗೆಲ್ಲಿ. ಇದು ಸೆಮಿಫೈನಲ್ಸಲ್ಲೂ ತುಂಬ ಚೆನ್ನಾಗಿ ಆಡಿದರು ಅವರು. ಇವಾಗಲೂ ಹಂಗೆ ಆಡಲಿ ಮತ್ತು ನಮಗೆ ಟ್ರಾಫಿ ಬರಲಿ. ನನಗೆ ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ, ಬಟ್ ಬ್ಯಾಡ್ ಲಕ್, ಅವರು ಈ ಮ್ಯಾಚಲ್ಲಿ ಆಡ್ತಿಲ್ಲ. ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರು ಹೈದರಾಬಾದ್ ಟೀಮಲ್ಲಿ ಇದ್ದಾಗ ತುಂಬ ಫಾರ್ಮಲ್ಲಿ ಆಡ್ತಿದ್ರು, ಇವಾಗ ಕಾಣ್ತಿಲ್ಲ. ಬಟ್ ಫೈನಲ್ಸಲ್ಲಿ ತುಂಬ ಚೆನ್ನಾಗಿ ಆಡಲಿ ಅಂತ ವಿಶ್ ಮಾಡ್ತೀವಿ. ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಅವರೆಲ್ಲ ಚೆನ್ನಾಗಿ ಆಡಲಿ ಅಂತ ವಿಶ್ ಮಾಡ್ತೀವಿ. ಆಮೇಲೆ ಇಂಡಿಯಾ ಟೀಮೇ ಗೆಲ್ಲಿ. ಥ್ಯಾಂಕ್ ಯು.